ಬೆಂಗಳೂರಿನ ಹೊರವಲಯದಲ್ಲಿರುವ ಡಾನ್ ಬಾಸ್ಕೋ ಕಾಲೇಜಿನಲ್ಲಿ ಇಂದು ವಿಶಿಷ್ಟ ಕಾರ್ಯಕ್ರಮವೊಂದು ನಡೆಯಿತು. ಒಂದು ಕಡೆ ನಮ್ಮ ಹಳೆಯ ಭಾಷೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನವಾದರೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಫ್ಯಾಷನ್ ಶೋ ಮೂಲಕ ನೆರೆದವರಿಗೆ ಆಧುನಿಕತೆ ಝಲಕ್ಕನ್ನ ಪರಿಚಯಿಸಿದರು. ಬೆಂಗಳೂರಿನ ಬ್ಯುಸಿ ಲೈಫ್ನಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ನಮ್ಮ ಹಿಂದಿನ ಭಾಷೆಯಾದ ಸಂಸ್ಕೃತ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರೋತ್ಸಾಹನ್ 2013 ಎಂಬ ಕಾರ್ಯಕ್ರಮ ಮತ್ತು ಎಲ್ಲ ಇವೆಂಟ್ಗಳಿಗೂ ಸಂಸ್ಕೃತದ ಹೆಸರಿಟ್ಟು ನಮ್ಮ ದೇವನಾಗರಿ ಲಿಪಿಯನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಎಂದು ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಬಿಬಿಎಂ HODಯಾದ ಸೌಮ್ಯ ಸತೀಶ್ ತಿಳಿಸಿದರು. ಥೀಮ್ ಏನಂತ ಹೇಳಿದ್ರೆ ಸಾಂಸ್ಕ್ರಿಟ್ ವರ್ಡ್ಗಳನ್ನ ಇಲ್ಲಿ ಮೇನ್ ಆಗಿ ಯೂಸ್ ಮಾಡಿಕೊಂಡು ಎಲ್ಲ ಈವೆಂಟ್ಗಳಿಗೂ ನಾವು ಸಾಂಸ್ಕ್ರಿಟ್ ನೇಮ್ನೇ ಇಟ್ಟು, ನಮ್ಮ ಫೆಸ್ಟಿಗೂ, ನಮ್ಮ ಮ್ಯಾನೇಜ್ಮೆಂಟ್ ಫೆಸ್ಟಿಗೂ ಸಾಂಸ್ಕ್ರಿಟ್ ನೇಮ್ ಪ್ರೋತ್ಸಾಹನ್ ಅಂತ ಇಟ್ಟು, ಅದನ್ನೇ ನಾವು ಫುಲ್ ನಮ್ಮ ಹಳೆಯದು ದೇವನಗರಿ ಲ್ಯಾಂಗ್ವೇಜ್ನ ನಾವು ಮತ್ತೆ ವಾಪಸ್ ಸ್ವಲ್ಪ ಎಲ್ಲರಿಗೂ ಪರಿಚಯಿಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ಫೆಸ್ಟನ್ನ ನಾವು ಕಂಡಕ್ಟ್ ಮಾಡಿದ್ವಿ. ಬೆಂಗಳೂರಿನ ಕುಂಬಳಗೂಡಿನ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಸ್ಟಡೀಸ್ನವರು ನ್ಯಾಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಫೀಸ್ಟ್ ಪ್ರೋತ್ಸಾಹನ್ 2013 ಎಂಬ ಕಾರ್ಯಕ್ರಮವನ್ನ ಅದೇ ಕಾಲೇಜಿನ MBA ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಫ್ಯಾಷನ್ ಶೋ ಮಾಡುವ ಮೂಲಕ ಉದ್ಘಾಟಿಸಿದರು. ಬೆಸ್ಟ್ ಮ್ಯಾನೇಜರ್ ಫೈನಾನ್ಸ್, ಮಾರ್ಕೆಟಿಂಗ್, ಪ್ರಾಡಕ್ಟ್ ಲಾಂಚ್, ಬಿಸಿನೆಸ್ ಕ್ವಿಜ್, ಫ್ಯಾಷನ್ ಶೋ ಇನ್ನೂ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ಕಾರ್ಯಕ್ರಮದ ಅತಿಥಿಗಳಾದ ನಾರಾಯಣ್ ಖಂಡಿಯವರು ವಿತರಿಸಿದರು. ಸ್ಪರ್ಧೆಯ ಚಾಂಪಿಯನ್ಶಿಪ್ ಅನ್ನ ಧರ್ಮ ಇಂಜಿನಿಯರಿಂಗ್ ಕಾಲೇಜಿನವರು 50,000 ಬಹುಮಾನದ ಜೊತೆಗೆ ಮೊಮೆಂಟೋವನ್ನ ತಮ್ಮದಾಗಿಸಿಕೊಂಡ್ರು. ಈ ಕಾರ್ಯಕ್ರಮಕ್ಕೆ ಪರಾರಿ ಚಿತ್ರದ ನಟ ನಟಿಯರಾದ ಜಾಹ್ನವಿ, ಶೃಂಗ, ಶುಭಾ ಪುಂಜಾ ಭಾಗವಹಿಸಿ ಚಿತ್ರದ ಡೈಲಾಗ್ಗಳನ್ನ ಹೇಳೋ ಮೂಲಕ ನೆರೆದಿದ್ದ ವಿದ್ಯಾರ್ಥಿಗಳನ್ನ ರಂಜಿಸಿದ್ರು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಸುಮಾರು ಕರ್ನಾಟಕದ 55 ಕಾಲೇಜುಗಳಿಂದ ಆಗಮಿಸಿದ್ರು. ಸ್ಪರ್ಧೆಗಳಾದ ಫೈನಾನ್ಸ್, ಮಾರ್ಕೆಟಿಂಗ್, ಪ್ರಾಡಕ್ಟ್ ಲಾಂಚ್, ಬಿಸಿನೆಸ್ ಕ್ವಿಜ್, ಫ್ಯಾಷನ್ ಶೋ ಏರ್ಪಡಿಸಿದ್ರು. ನಂತರ ಕಾಲೇಜಿನ ಪ್ರಾಂಶುಪಾಲರಾದ ಟಿ ಶ್ರೀನಿವಾಸನ್ ಮಾತನಾಡಿ, ಇಲ್ಲಿ ನಡೆಯುತ್ತಿರುವಂತಹ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳೋದರ ಮೂಲಕ ಮುಂದಿನ ಜೀವನದಲ್ಲಿ ಮುಂದೆ ಏನೇ ಸಮಸ್ಯೆ ಬಂದರೂ ಎದುರಿಸಿ ಮುನ್ನಡೆಯಲು ಈ ವೇದಿಕೆ ಸಾಕ್ಷಿಯಾಗಲಿದೆ ಎಂದು ತಿಳಿಸಿದರು. ಅದು ಬರಬೇಕು ಅಂದರೆ ಈ ಥರ ಒಂದು ಫೆಸ್ಟಿವಲ್ನಲ್ಲಿ ವಿವಿಧ ಪ್ಲೇಸಸ್ನಿಂದ ಅವರು ಬಂದು ಇಲ್ಲಿ ಅವರು ದೇ ಹ್ಯಾವ್ ಟು ಶೋ ದೇರ್ ಸ್ಕಿಲ್. ಸಮಾರಂಭದಲ್ಲಿ ಫ್ಯಾಷನ್ ಶೋ ಮತ್ತು ನೃತ್ಯದ ಮೂಲಕ ಅಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳನ್ನು ರಂಜಿಸುವುದರ ಮೂಲಕ ಅವರ ಮನಸೂರೆಗೊಂಡರು.